ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಹರ್ಷಿ ರಾಮದತ್ತು ಯೂಟ್ಯೂಬ್ ಚಾನಲ್. ಎಲ್ಲರೂ ಇವತ್ತು ವೋಟ್ ಮಾಡಿದ್ರಾ? ಐ ಥಿಂಕ್ ಆಲ್ರೆಡಿ ಮಾಡಿರ್ತೀರಾ ಅನಿಸುತ್ತೆ. ಇನ್ನೂ ಸ್ವಲ್ಪ ಜನ ಮಾಡೋರಿರ್ತೀರಾ ಅಂದ್ಕೊತೀನಿ. ಓಕೆ, ಬನ್ನಿ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿರೋ ರೆಸಿಪಿ ಏನಪ್ಪ ಅಂದರೆ ಟೊಮೊಟೊ ರೈಸ್. ಜಸ್ಟ್ 2 ಮಿನಿಟ್ಸಲ್ಲಿ ಇನ್ಸ್ಟೆಂಟಾಗಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಒಂದು ಕುಕ್ಕರ್ಗೆ 2 ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. 2ರಿಂದ 3 ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಕರಿಬೇವನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಏನಾದರೂ ಅರ್ಜೆಂಟಲ್ಲಿ ಈ ಥರ ಬೇಗ ಮಾಡ್ಕೊಬೇಕು, ಟೇಸ್ಟಿಯಾಗಿರಬೇಕು ಮತ್ತು ಮಕ್ಕಳುಗಳಿಗೆ ತುಂಬ ಇಷ್ಟಪಟ್ಟು ತಿನ್ನೋ ಥರದ್ದು ರೆಸಿಪಿ ಬೇಕಪ್ಪ ಅಂದರೆ ಇದನ್ನು ಟ್ರೈ ಮಾಡಿ ನೋಡಿ. ಜಾಸ್ತಿ ಟೈಮೇ ಬೇಕಾಗೋದಿಲ್ಲ. ಇಲ್ಲಿ ನಮಗೆ ಬೇಕಾಗಿರೋದು ಈರುಳ್ಳಿ ಮತ್ತು ಟೊಮೊಟೊ ಅಷ್ಟೇ. ಎರಡನ್ನೂ ಕೂಡ ನಾವು ಕಟ್ ಮಾಡಿ ಇಟ್ಕೊಂಡ್ರೆ ಜಸ್ಟ್ ಒಂದು 2 ಮಿನಿಟ್ಸಲ್ಲಿ ಮಾಡ್ಕೊಂಬಿಡ್ಬೋದು ನಾವು ಈ ಅಡುಗೆನ ಬ್ರೇಕ್ಫಾಸ್ಟ್ನ. ನಾನಿಲ್ಲಿ ಸಾಸಿವೆ ಮತ್ತು ಕರಿಬೇವು ಸಿಡ್ದಾದ್ಮೇಲೆ ಅದಕ್ಕೆ 2 ಈರುಳ್ಳಿನ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ಕಟ್ ಮಾಡಿಟ್ಟಿರೋಂತಹ ಟೊಮೊಟೊನ ಕೂಡ ಆ್ಯಡ್ ಮಾಡ್ತಿದ್ದೀನಿ. ನಾನು ಒಂದು 4ರಿಂದ 5 ಮೀಡಿಯಮ್ ಸೈಜ್ ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಇಷ್ಟೊಂದು ಕ್ವಿಕ್ಕಾಗಿ ಮತ್ತು ಟೇಸ್ಟಿಯಾಗಿ ನೀವು ಯಾವತ್ತೂ ಕೂಡ ಈ ಥರ ಟೊಮೊಟೊ ರೈಸ್ ನೀವು ಮಾಡಿರೋದಿಲ್ಲ ಅಂತ ಅಂದ್ಕೊತೀನಿ. ಸೊ ಹಾಗಾಗಿ ಈ ವಿಡಿಯೋನ ಒಂದ್ಸಲ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಬರೀ ಈರುಳ್ಳಿ ಟೊಮೊಟೊಗಳನ್ನ ಬಳಸಿ ಎಷ್ಟು ಟೇಸ್ಟಿಯಾಗಿ ನಾವು ಟೊಮೊಟೊ ರೈಸ್ನ ಮಾಡ್ಬೋದು ಅಂತ ನೀವೇ ನೋಡಿ. ಹಾಗೆ ಇಲ್ಲಿ ನಾನು ಟೊಮೊಟೊ ಸ್ವಲ್ಪ ಬೇಗ ಬೇಯಲಿ ಅಂದ್ಬಿಟ್ಟು 1 ಚಿಟಿಕೆಯಷ್ಟು ಉಪ್ಪು ಮತ್ತು 1 ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗುವಷ್ಟರಲ್ಲಿ ನಾನಿಲ್ಲಿ ಅಕ್ಕಿನ ತೊಳೆದಿಟ್ಕೊತೀನಿ. ನಾನಿಲ್ಲಿ 1.5 ಲೋಟದಷ್ಟು ಅಕ್ಕಿನ ಬಳಸಿದ್ದೀನಿ. ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಸೋನಾ ಮಸೂರಿ ರೈಸು ಯಾವ ಅಕ್ಕಿನಾದರೂ ಹಾಕಿ ಬಳಸ್ಕೊಬೋದು. ಯಾವ್ದು ಹಾಕಿದ್ರೂ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಬರುತ್ತೆ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವಿಲ್ಲಿ 1 ಅರ್ಧ ಸ್ಪೂನಷ್ಟು ಖಾರದ ಪುಡಿ ಮತ್ತು 1 ಅರ್ಧ ಸ್ಪೂನಷ್ಟು ಮಸಾಲೆ ಪುಡಿನ ಹಾಕ್ಕೊತಾ ಇದ್ದೀನಿ. ಇವೆರಡು ಹಾಕಲೇಬೇಕು, ಯಾಕಂದರೆ ನಾವಿಲ್ಲಿ ಹಸಿಮೆಣ್ಸಿನ್ಕಾಯಿ ಆಗಲಿ ಏನೂ ಸ್ಪೈಸಸ್ ಯೂಸ್ ಮಾಡಿಲ್ಲ ಅಲ್ವಾ. ಹಾಗಾಗಿ ನಾನಿಲ್ಲಿ ಇವೆರಡು ಪುಡಿನೂ ಕೂಡ ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು 2 ವಿಷಲ್ ಕೂಗಿಸ್ಕೊಂಡ್ರೆ ಹಾಗೇ ಹೋಯ್ತು ನೋಡಿ. ಸೊ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಡ್ತಾ ಇರಿ. ಥ್ಯಾಂಕ್ ಯು ಆಲ್.